ಹರೇ ಕೃಷ್ಣ. ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಿಮಗೆ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಒಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ. ನೀವು ನೋಡೋದು ಶ್ರೀಚಕ್ರ ಯಂತ್ರ ರಾಜ ಅಂತ ಹೇಳ್ಬಿಟ್ಟು ಈ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ. ಈ ಪುಸ್ತಕದಲ್ಲಿ ನಮಗೆ 234 ವಿಶೇಷವಾದಂತಹ ಯಂತ್ರಗಳ ಬಗ್ಗೆ ತುಂಬಾ ಸ್ಪಷ್ಟವಾದ ಮಾಹಿತಿಯನ್ನು ನೀಡಲಾಗಿದೆ. ಈ ಯಂತ್ರಗಳು ಯಾವುದು, ಈ ಯಂತ್ರಗಳ ಒಂದು ದೇವತೆಗಳು ಯಾರು, ಈ ಯಂತ್ರಗಳ ಒಂದು ಫಲಗಳು ಏನು ಅನ್ನೋದರ ಸ್ಪಷ್ಟ ಮಾಹಿತಿಯನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಮೊದಲನೇದಾಗಿ ವಿಶೇಷವಾದಂತಹ ಪುಸ್ತಕದಲ್ಲಿ ಲಭ್ಯವಿರುವಂತಹ ಪುಟಗಳ ಸಂಖ್ಯೆ 170 ಪುಟಗಳನ್ನು ಈ ವಿಶೇಷವಾದಂತಹ ಪುಸ್ತಕ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಈ ಪುಸ್ತಕದ ಒಳಗಡೆ ಇರುವಂತಹ ಒಂದು ಯಂತ್ರಗಳ ಸಂಖ್ಯೆ 234 ಯಂತ್ರಗಳನ್ನು ಈ ಪುಸ್ತಕ ಒಳಗೊಂಡಿದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಮೇಲೇನೆ ಮೆನ್ಷನ್ ಮಾಡಿದ್ದಾರೆ 234 ಯಂತ್ರಗಳಂತ. ಮೊದಲನೇದಾಗಿ ಈ ಪುಸ್ತಕದ ವಿಶೇಷವಾದಂತಹ ಲೇಖಕರು ವೇದಬ್ರಹ್ಮ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಅಂತ ಹೇಳ್ಬಿಟ್ಟು ಈ ವಿಶೇಷವಾದ ಪುಸ್ತಕದ ಲೇಖಕರಾಗಿದ್ದಾರೆ. ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ 117 + 117 ಅಪೂರ್ವ ಚಕ್ರಗಳ ಸಂಗ್ರಹ ಅಂತ ಇದೆ. ಪೂಜಾ ಹಾಗೂ ಧಾರಣ ಯಂತ್ರಗಳು, ಯಂತ್ರಗಳಿಗೆ ಪೂಜಾ ವಿಧಾನ, ಪೂಜಾ ನಿಯಮ, ಮುಹೂರ್ತಗಳೊಂದಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಾವು ನೋಡ್ಬೋದು ಶ್ರೀಚಕ್ರದಲ್ಲಿ ಉಪಯೋಗಿಸಿರುವ ಬೀಜ ಮಂತ್ರಗಳು, ಅದರ ದೇವತೆಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಬೀಜ ಮಂತ್ರಗಳು ಯಾವುದು, ಅದಕ್ಕೆ ಸಂಬಂಧಪಟ್ಟಂತಹ ದೇವತೆಗಳು ಯಾರಂತ ಕೂಡ ಕೊಟ್ಟಿದ್ದಾರೆ. ನಾವಿಲ್ಲಿ ನೋಡೋದಾದ್ರೆ ಬೀಜ ಮಂತ್ರಗಳು ಈ ರೀತಿಯಾಗಿದೆ. ಹ್ರೀಂ ಅಂತ ಇದೆ, ಇದರ ಒಂದು ದೇವತೆಗಳು ಯಾರು ಅಂತಂದ್ರೆ ದೇವಿ, ಭುವನೇಶ್ವರಿ, ಶಕ್ತಿ, ಮಾಯಾ ಅಂತ ಕೊಟ್ಟಿದ್ದಾರೆ. ಓಂ ಅನ್ನುವಂತಹ ಬೀಜ ಮಂತ್ರದ ದೇವತೆಗಳು ಯಾರು ಅಂದ್ರೆ ಪರಬ್ರಹ್ಮ, ಪ್ರಣವ, ಶಿವಶಕ್ತಿ, ಜಯದುರ್ಗ, ವಾಮನ ಅಂತ ಹೇಳಿಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಇರುವಂತಹ ಬೀಜ ಮಂತ್ರಗಳು ಒಂದಲ್ಲ ಎರಡಲ್ಲ ಹಲವಾರು ಬೀಜ ಮಂತ್ರಗಳು ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ಹಾಗೆ ಆ ಬೀಜ ಮಂತ್ರಗಳಿಗೆ ಸಂಬಂಧಪಟ್ಟಂತಹ ದೇವತೆಗಳು ಯಾರಂತನೂ ಕೂಡ ತುಂಬಾ ಸ್ಪಷ್ಟವಾಗಿ ನೋಡಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ಶ್ರೀಚಕ್ರ ಯಂತ್ರ ಪೂಜಾನುಕ್ರಮಣಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನಾವು ಯಂತ್ರ ಯಾವುದು, ಅದರ ಒಂದು ಫಲಗಳು ಏನಾಗಿರುತ್ತೆ ಅಂತ. ಮೊದಲನೇದಾಗಿ ಮಹಾ ಸುದರ್ಶನ ಯಂತ್ರ, ಇದರ ಫಲಗಳು ಏನಂತಂದ್ರೆ ಮಾಟ, ಮೋಡಿ, ಭೂತಚೇಷ್ಟೆ ನಿವಾರಣೆ ಅಂತ ಕೊಟ್ಟಿದ್ದಾರೆ. ಹಾಗೆ ಶ್ರೀವಿದ್ಯಾ ಅಂತ ಇದೆ. ಈ ಶ್ರೀವಿದ್ಯಾ ಯಂತ್ರದ ಒಂದು ಫಲಗಳು ಏನಂತಂದ್ರೆ ಪಾಪ ವಿಮೋಚನೆ ಮತ್ತು ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಪರಂಜ್ಯೋತಿ ಯಂತ್ರದ ಒಂದು ಫಲಗಳು ಏನಂತಂದ್ರೆ ಆತ್ಮಜ್ಞಾನ, ತಿಳುವಳಿಕೆ, ವೈರಾಗ್ಯ ಸಿದ್ಧಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಾಲಾ ತ್ರಿಪುರ ಸುಂದರಿ ಯಂತ್ರದ ಒಂದು ಫಲ ಏನು ಅಂತಂದ್ರೆ ವರ್ಣನಾತೀತ ಫಲಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮಗೆ ಹೆಚ್ಚು ಕಡಿಮೆ 234 ಯಂತ್ರಗಳು ಮತ್ತು ಆ ಒಂದು ಯಂತ್ರಗಳ ಫಲಗಳು ಮತ್ತೆ ಆ ಬೀಜಾಕ್ಷರ ಮಂತ್ರಗಳು ಯಾವುದು, ಆ ಬೀಜಾಕ್ಷರ ಮಂತ್ರದ ದೇವತೆಗಳು ಯಾರು ಅಂತ ಕೂಡ ನಮಗೆ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ನೋಡ್ಬೋದು. ಹಾಗೆಯೇ ಈ ಯಂತ್ರಗಳು ಯಾವ ರೀತಿಯಾಗಿರುತ್ತೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಹಾಗೆಯೇ ಇಲ್ಲಿ ಸುದರ್ಶನ ಚಕ್ರ ಅಂತ ಇದೆ. ಆ ಸುದರ್ಶನ ಚಕ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಸ್ಪಷ್ಟವಾದ ಮಾಹಿತಿಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಸುದರ್ಶನ ಮಾಟ, ಮರೆವು, ಭೂತಚೇಷ್ಟೆ, ಮೋಡಿ ಪ್ರಯೋಗಾದಿಗಳಿಗೆ ಉತ್ತಮ ಯಂತ್ರ ಅಂತ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಶ್ರೀವಿದ್ಯಾ ಯಂತ್ರದ ಕುರಿತಾದಂತಹ ಮಾಹಿತಿಯನ್ನು ನೋಡಬಹುದು. ಹಾಗೆಯೇ